ಇತ್ತೀಚೆಗೆ ಧರ್ಮಗುರುಗಳು ಮತ್ತು ಮಠಾಧೀಶರ ವಿರುದ್ಧ ನೀಡಲಾಗುತ್ತಿರುವ ಅವಹೇಳನಕಾರಿ ಹೇಳಿಕೆಗಳನ್ನು ಖಂಡಿಸಿ ಸೇವ್ ಹಿಂದೂಸ್ ಟೆಂಪಲ್ಸ್ ಟ್ರಸ್ಟ್ನ ನೇತೃತ್ವದಲ್ಲಿ ಮೈಸೂರಿನ ಹಳೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದಲ್ಲಿದ್ದು ಮೌನ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನಾಕಾರರು ನಮ್ಮ ಧರ್ಮಗುರುಗಳು ಮತ್ತು ನಮ್ಮ ಹೆಮ್ಮೆ ಎಂಬ ಘೋಷಣೆಯುಳ್ಳ ಫಲಕಗಳನ್ನ ಹಿಡಿದು ಧರ್ಮಗುರುಗಳ ಮೇಲಿನ ಆರೋಪಗಳನ್ನ ಖಂಡಿಸಿದ್ದಾರೆ. ಭಾರತ ದೇಶದಲ್ಲಿ ಧರ್ಮಗುರುಗಳ ಸೇವೆ ಅಪಾರವಾಗಿದೆ ಎಂದು ಪ್ರತಿಭಟನಾಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಶಿಕ್ಷಣ, ವಸತಿ ಮತ್ತು ದಾಸೋಹದಂತಹ ಕ್ಷೇತ್ರಗಳಲ್ಲಿ ಮಠಮಾನ್ಯಗಳ ಕೊಡುಗೆಯನ್ನ ಸ್ಮರಿಸಲಾಯಿತು. ಸರ್ಕಾರಗಳು ಮಾಡಲಾಗದ ಕೆಲಸಗಳನ್ನ ಮಠಗಳು ಮತ್ತು ಧರ್ಮಗುರುಗಳು ಮಾಡುತ್ತಿದ್ದಾರೆ ಎಂದು ಪ್ರತಿಪಾದಿಸಿದ ಪ್ರತಿಭಟನಾಕಾರರು ಸಾರ್ವಜನಿಕ ವೇದಿಕೆಗಳಲ್ಲಿ ಮಠಾಧೀಶರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದನ್ನು ಖಂಡಿಸಿದ್ದಾರೆ. ಸೇವ್ ಹಿಂದೂಸ್ ಟೆಂಪಲ್ಸ್ನ ಟ್ರಸ್ಟ್ನ ಸದಸ್ಯರು ಧರ್ಮಗುರುಗಳ ವಿರುದ್ಧ ನೀಡಲಾಗುವ ಇಂತಹ ಹೇಳಿಕೆಗಳನ್ನ ಸಹಿಸುವುದಿಲ್ಲ ಎಂದು ಹೇಳಿದರು. ಇಂತಹ ಹೇಳಿಕೆಗಳು ಪುನರಾವರ್ತನೆಯಾದರೆ ಹೋರಾಟವನ್ನ ತೀವ್ರಗೊಳಿಸುವುದಾಗಿ ಎಚ್ಚರಿಸಿದ್ದಾರೆ. ಈ ಪ್ರತಿಭಟನೆಯಲ್ಲಿ ಟ್ರಸ್ಟ್ನ ಅನೇಕ ಸದಸ್ಯರು ಭಾಗವಹಿಸಿದ್ದರು. ಸೇವ್ ಹಿಂದೂಸ್ ಟೆಂಪಲ್ ಟ್ರಸ್ಟ್ನ ನಿಖಿಲೇಶ್ ಮಾತನಾಡಿ, ಧರ್ಮಗುರುಗಳು ಸಮಾಜಕ್ಕೆ ನೀಡುತ್ತಿರುವ ಕೊಡುಗೆಯನ್ನ ನಾವು ಗೌರವಿಸುತ್ತೇವೆ. ಅವರ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದು ಸರಿಯಲ್ಲ. ಈ ಬಗ್ಗೆ ನಾವು ಸರ್ಕಾರ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳ ಗಮನ ಸೆಳೆಯಲು ಬಯಸುತ್ತೇವೆ ಎಂದಿದ್ದಾರೆ. ಇಂದು ನಾವು ಏನು ಮೌನ ಪ್ರತಿಭಟನೆಗೆ ಎಲ್ಲರೂ ಸೇರಿದ್ದೀವಿ. ಇದು ಏನು ಉದ್ದೇಶ ಅಂದರೆ, ಯಾವುದೇ ಸ್ವಾಮೀಜಿಗಳ ಬಗ್ಗೆ ಯಾರೂ ಕೂಡ ನಾಗರಿಕರು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಬಗ್ಗೆ ಮಾತಾಡಕೂಡ್ದು ಅನ್ನೋದು ಒಂದು ಉದ್ದೇಶ. ಇದರಲ್ಲಿ ಸುಮಾರು ಮೈಸೂರು ನಾಗರಿಕರು ಸುಮಾರು ಒಂದು 200-300 ಜನ ಬಂದು ಸೇರಿದ್ದಾರೆ. ಇವತ್ತಿನ ದಿವಸ ನಾವು ಯಾರೂ ಒಬ್ಬರು ಸಾಮಾನ್ಯ ಮನುಷ್ಯರು ಅಂಥ ದೊಡ್ಡ ಸ್ವಾಮೀಜಿಗಳ ಬಗ್ಗೆ ಮಾತಾಡೋಕ್ಕೆ ನಾವು ಯಾರೂ ಕ್ವಾಲಿಫೈ ಆಗಿಲ್ಲ. ಆಮೇಲೆ ಇವತ್ತು ಇಡೀ ಸರ್ಕಾರಗಳೇ ನಾಚುವಂಥ ಕೆಲಸಗಳು ಒಂದು ಮಠಗಳ ವತಿಯಿಂದ ಆಗ್ತಿದೆ. ಅದು ಎಜುಕೇಷನ್ ಆಗಿರ್ಬೋದು, ಅವರ ಹೆಲ್ತ್ ಆಗಿರ್ಬೋದು, ಅವರ ಅಕ್ಷರಾಭ್ಯಾಸ ಆಗಿರ್ಬೋದು, ಮತ್ತು ಬಡವರಿಗೆ ಊಟ ಒದಗಿಸೋ ಕೆಲಸ ಆಗಿರ್ಬೋದು, ಒಂದು ಸರ್ಕಾರಗಳಿಗೇ ಒಂದು ಇದಾಗಿ ಮಾಡೋ ಕೆಲಸಗಳಾಗ್ತಿದೆ ಒಂದು ಮಠಗಳ ಬಗ್ಗೆ. ಆದರೆ ಅವರು ವೈಯಕ್ತಿಕವಾಗಿ ಅವ್ರದ್ದು ಏನೇ ಅಭಿಪ್ರಾಯಗಳಿದ್ರು ಸ್ವಾಮೀಜಿ ಜೊತೆ ಹೋಗಿ ಚರ್ಚಿಸಿ ಮಾತಾಡ್ಬೋದು. ಅದು ಬಿಟ್ಟು ಒಂದು ಪಬ್ಲಿಕ್ ಪ್ಲ್ಯಾಟ್ಫಾರ್ಮಲ್ಲಿ ಮಾತಾಡೋದನ್ನ ನಾವು ಖಂಡಿಸ್ತೀವಿ. ಅದಲ್ಲದೆ ಇವತ್ತಿನ ದಿವಸ ನಾವು ಭಾರತ ಇಷ್ಟು ಚೆನ್ನಾಗಿರೋಕ್ಕೆ ಕಾರಣನೇ ನಮ್ಮ ಗುರುಗಳೇ, ಎಲ್ಲ ಧರ್ಮದ ಗುರುಗಳಿಂದನೇ ಇದು ಸಾಧ್ಯ ಆಗಿರೋಕ್ಕೆ ಸಾಧ್ಯ. ಸೊ ನಮ್ಮ ಕಳಕಳಿಯ ಮನವಿ ಏನಂದರೆ, ನಾವು ಯಾರ ಬಗ್ಗೆನೂ ಮಾತಾಡೋಕ್ಕೆ ಇಷ್ಟಪಡಲ್ಲ. ಅಟ್ ದ ಸೇಮ್ ಟೈಮ್ ಬೇರೆಯವರು ನಮ್ಮ ಗುರುಗಳ ಬಗ್ಗೆ ಯಾವುದೇ ಧರ್ಮದ ಗುರುಗಳಾಗಿರ್ಬೋದು ಅವ್ರ ಬಗ್ಗೆ ಮಾತಾಡಿದ್ರೆ ನಾವು ಅದನ್ನು ಸಹಿಸಲ್ಲ. 100% ಖಂಡಿಸ್ತೀವಿ. ಇದೇ ಥರ ಕಂಟಿನ್ಯೂ ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೀವಿ ಅನ್ನೋದಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ. ನಾವು ಕಾನೂನು ಅದು ಆಗಬೇಕಾ ಬೇಡವಾ ಅನ್ನೋದು ನಾವು ಹೇಳೋಷ್ಟು ದೊಡ್ಡವರಲ್ಲ, ಇಲ್ಲ ಒತ್ತಾಯ ಮಾಡಲ್ಲ. ಬಟ್ ಅವರ ಪರ್ಸನಲ್ ಕ್ಯಾರೆಕ್ಟರ್ ಚೇಂಜ್ ಆಗಲಿ ಅಂತ ನಾವು ಕೋರ್ಕೋತೀವಿ. ಬಿಕಾಸ್ ಕಾನೂನು ಪನಿಷ್ಮೆಂಟ್ ಕೊಡೋದು ಅದೆಲ್ಲ ಇದೆ. ಬಟ್ ಆದರೂ ಒಬ್ಬರು ಅವರ ವೈಯಕ್ತಿಕವಾಗಿ ನಮ್ಮ ಹಿಂದೂ ಧರ್ಮದವರು ಹಿಂದೂಗಳೇ ಮಾತಾಡಬಾರ್ದು ಅನ್ನೋದಕ್ಕೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ನಮಸ್ತೆ. ಇಂದು ನಾವು ಏನು ಮೌನ ಪ್ರತಿಭಟನೆಗೆ ಎಲ್ಲರೂ ಸೇರಿದ್ದೀವಿ. ಇದು ಏನು ಉದ್ದೇಶ ಅಂದರೆ, ಯಾವುದೇ ಸ್ವಾಮೀಜಿಗಳ ಬಗ್ಗೆ ಯಾರೂ ಕೂಡ ನಾಗರಿಕರು